ಜ್ಞಾನವನ್ನು ಹೇಗೆ ಸರಿಯಾಗಿಟ್ಟುಕೊಂಡು ಹೋಗಬೇಕೆಂಬ ತಂತ್ರ ಹಿಂದಿನ ಕಾಲದ ಹಿರಿಯರಿಗೆ ಚೆನ್ನಾಗಿ ಗೊತ್ತಿತ್ತು. ಇದಕ್ಕೊಂದು ಉದಾಹರಣೆಯನ್ನು ಕೊಡಬಹುದು. ದೀಪಾವಳಿಯಲ್ಲಿ ಸಾಲಾಗಿ ಲಕ್ಷಗಟ್ಟಲೆ ದೀಪಗಳನ್ನು ಹಚ್ಚುತ್ತಾರೆ. ಈ ವರ್ಷ ಅಯೋಧ್ಯೆಯಲ್ಲಿ ಅನೇಕ ಲಕ್ಷ ದೀಪಗಳನ್ನು ಹಚ್ಚಲಾಯಿತು. ಇಂತಹ ದೀಪೋತ್ಸವಗಳಲ್ಲಿ ಎಲ್ಲಿಯೂ ಬೆಂಕಿಯ ಅವಘಡಗಳಾಗಲಿಲ್ಲ. ದೀಪೋತ್ಸವದ ದೀಪಗಳಲ್ಲಿ ಅಗ್ನಿಜ್ಯೋತಿಯ ನಿರ್ವಹಣೆ ಸರಿಯಾಗಿ ಆಗುತ್ತದೆ. ಪಟಾಕಿಗಳ ಅಂಗಡಿಗಳಲ್ಲಿ ಅಗ್ನಿ ಜ್ಯೋತಿಯನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗದೆ ಬೆಂಕಿ ಅನಾಹುತಗಳಾಗಿವೆ. ಇದೇ ರೀತಿಯಲ್ಲಿ ಮನುಷ್ಯನಲ್ಲಿರುವ ಜ್ಞಾನವೆಂಬ ಜ್ಯೋತಿಯನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗದಿದ್ದಾಗ ಅವಘಡಗಳಾಗುತ್ತವೆ. ಶತ್ರುದೇಶದ ನಾಶಕ್ಕೋಸ್ಕರವೇ ತಯಾರಿಸಿಟ್ಟುಕೊಳ್ಳುವ ಅಣುಬಾಂಬನ್ನು ಜ್ಞಾನದ ವಿಪರೀತ ನಿರ್ವಹಣೆಯ ಫಲಶ್ರುತಿ ಎಂದು ಹೇಳಬೇಕಾಗುತ್ತದೆ. ಜ್ಞಾನವನ್ನು ಸರಿಯಾಗಿ ನಿರ್ವಹಿಸುವುದೆಂದರೆ ಏನು? ದೀಪವನ್ನು ಎಣ್ಣೆ ಮತ್ತು ಬತ್ತಿಗಳಿಂದ ತಯಾರಿ ಮಾಡಲಾಗುತ್ತದೆ. ಅಲ್ಲಿ ಪಟಾಕಿಗಳಂತೆ ಯಾವುದೇ ರಾಸಾಯನಿಕಗಳು ಬಳಕೆಯಾಗುವುದಿಲ್ಲ. ಆದ್ದರಿಂದಲೇ ದೀಪವು ಶಾಂತವಾದ ಸ್ಥಿತಿಯಲ್ಲಿ ದೀರ್ಘಕಾಲದ ತನಕ ಬೆಳಕು ಕೊಡುತ್ತಾ ನಿಂತಿರುತ್ತದೆ. ಹಾಗೆಯೇ ಮನುಷ್ಯನ ಜ್ಞಾನವನ್ನು ಯೋಗ ಮತ್ತು ಭಕ್ತಿಗಳ ಮೂಲಕ ನಿರ್ವಹಿಸಬೇಕು. ಅಂದರೆ ಯೋಗ ಮತ್ತು ಭಕ್ತಿಗಳ ಮೂಲಕ ಜ್ಞಾನವು ಶಾಂತ ಸ್ಥಿತಿಯಲ್ಲಿ ಇರುವಂತೆ ಮಾಡಿಕೊಳ್ಳಬೇಕು. ಬೆಳಗಿನ ಬ್ರಾಹ್ಮ ಮುಹೂರ್ತದಲ್ಲಿ ಯೋಗ ಮತ್ತು ಭಕ್ತಿಗಳ ಸಾಧನೆ ಮಾಡುತ್ತಾ ಇರಬೇಕು. ಯೋಗ ಮತ್ತು ಭಕ್ತಿ ಈ ಎರಡು ಶಬ್ದಗಳನ್ನು ಭಗವಂತನು ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ವಿಶೇಷವಾದ ಅಭಿಪ್ರಾಯದಲ್ಲಿ ಬಳಸಿದ್ದಾನೆ. ಪ್ರಯಾಣಕಾಲೇ ಮನಸಾಚಲೇನ ಭಕ್ತ ಯುಕ್ಕೋ ಯೋಗಬಲೇನ ಚೈವ. ಯೋಗಿಯು ಮರಣಕಾಲ ಸಮೀಪಿಸಿದಾಗ ಅಚಲವಾದ ಮನಸ್ಸಿನಿಂದ ಶರೀರತ್ಯಾಗಕ್ಕೆ ಸಿದ್ಧನಾಗಬೇಕು. ಅದಕ್ಕೆ ಆಗ ಪ್ರಮುಖವಾಗಿ 2 ಸಾಧನಗಳು ಭಕ್ತಿ ಮತ್ತು ಯೋಗಗಳು ಬೇಕಾಗುತ್ತವೆ. ಭಕ್ತಿ ಎಂದರೆ ಪರಮಾತ್ಮನನ್ನು ಕುರಿತಾದ ಹಾರ್ದಿಕವಾದ ಪ್ರೀತಿ. ಇಂತಹ ಪ್ರೀತಿ ದೃಢವಾಗಿದ್ದರೆ ಮಾತ್ರವೇ ಮರಣಕಾಲದಲ್ಲಿ ಪರಮಾತ್ಮನ ನೆನಪಾಗುತ್ತದೆ. ಯೋಗ ಎಂದರೆ ಸಮಾಧಿಯ ಅಭ್ಯಾಸದಿಂದ ಸಂಪಾದಿಸಿದ ಸಂಸ್ಕಾರ. ಯೋಗಬಲ ಎಂದರೆ ಈ ಸಂಸ್ಕಾರದಿಂದ ಬಂದ ಚಿತ್ತಸ್ಥೈರ್ಯ. ಸರಳವಾಗಿ ಹೇಳುವುದಾದರೆ ಅಭ್ಯಾಸ ಬಲವೇ ಯೋಗಬಲ. ಉತ್ಸಾಹದಿಂದ ಮತ್ತೆ ಮತ್ತೆ ಪ್ರಯತ್ನಿಸುವಿಕೆಯೇ ಅಭ್ಯಾಸ. ಈ ಅಭ್ಯಾಸ ಬಲ ಮತ್ತು ಭಕ್ತಿಗಳೇ ಮರಣಕಾಲ ಹತ್ತಿರವಾದಾಗ ಸಹಾಯಕ್ಕೆ ಬರುವ ಶಕ್ತಿಗಳು. ಮರಣಕಾಲ ಮಾತ್ರವಲ್ಲ, ಜೀವನದಲ್ಲಿ ಗಂಭೀರ ಸಮಸ್ಯೆಗಳು ಬಂದಾಗಲೂ ಇವುಗಳೇ ದಾಟುವ ಶಕ್ತಿಗಳು. ಜ್ಞಾನವೆಂಬ ಬೆಳಕನ್ನು ಯೋಗ ಮತ್ತು ಭಕ್ತಿಗಳ ಜೊತೆಗೆ ಬೆಳೆಯಿಸಿಕೊಳ್ಳಬೇಕು ಅಥವಾ ಉಳಿಸಿಕೊಳ್ಳಬೇಕು. ಹೀಗೆ ಉಳಿಸಿಕೊಂಡ ಜ್ಞಾನ ಹಣತೆಯ ದೀಪದಂತೆ ದೀರ್ಘಕಾಲ ಶಾಂತವಾದ ಸ್ಥಿತಿಯಲ್ಲಿ ಬೆಳಕು ನೀಡುತ್ತಿರುತ್ತದೆ. ಚಿಕ್ಕ ವಯಸ್ಸಿನಿಂದ ರೂಢಿಸಿಕೊಂಡ ಒಳ್ಳೆಯ ರೂಢಿ ಮತ್ತು ಭಕ್ತಿಗಳೆಡೆ ತೀರ ಆಪತ್ತಿನಲ್ಲಿ ನಮಗೆ ಬಲವಾಗುತ್ತವೆ. ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಡೈಜೆಸ್ಟ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ನಿಮ್ಮ ಯಾವುದೇ ಸಲಹೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.